ಎಂಟೈರ್ ಇದು. ಯಾಕಂದ್ರೆ ನಮ್ಮ ಹುಡುಗ ಬಂದ್ಬಿಟ್ಟು ಆನ್ ಟೈಮ್. ನಮ್ಮ ಹುಡುಗ ಒಂದಿನ 10 ಗಂಟೆ ಬಂದವನಲ್ಲ, ಒಂದಿನ 1 ಅವರ್ ಅರ್ಧ ಗಂಟೆ ಲೇಟ್ ಮಾಡಿದವನಲ್ಲ ಅವನು. ಸೊ ಆದ್ದರಿಂದ ಆನ್ ಟೈಮ್ ಮಾಡಿದ್ದೀವಿ ಯಾವ ಆರ್ಟಿಸ್ಟ್ ಆಗಲಿ. ಸೊ ಬೇಸಿಕಲಿ ನನಗೆ ಧ್ರುವ ಅವರು ಆನ್ ಟೈಮ್ ಬಂದಾಗ, ಸೊ ಬೇರೆಯವರೆಲ್ಲ ಬರ್ತಾರೆ ಅವಾಗ. ಬೇರೆಯವರೆಲ್ಲ ಆನ್ ಟೈಮ್ಗೆ ನಾವು ಒಂದು ಪ್ಲ್ಯಾನ್ ಮಾಡಿರ್ತೀವಲ್ಲ, ಅದ್ರ ಪ್ರಕಾರ 150 ಡೇಸ್ ಇನ್ನು ಮ್ಯಾಕ್ಸಿಮಮ್ ಇನ್ನೊಂದು ವೀಕ್ ಶೂಟಿಂಗ್ ಇದೆ. ಅದಾದಮೇಲೆ ಓನ್ಲಿ ಸಾಂಗ್ಸ್, 3 ಸಾಂಗ್ಸ್ ಆಗಿದೆ. ಒಂದು ಸಾಂಗ್ ಕೊರಿಯೋಗ್ರಫಿ ನಾಗೇಶ್ ಮಾಡಿದ್ದಾರೆ, ಇನ್ನೊಂದು ಸಾಂಗು ರಾಜು ಸುಂದರಂ ಮಾಡಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಮೋಹನ್ ಮಾಸ್ಟರ್ ಮಾಡಿದ್ದಾರೆ. ಇನ್ನು 3 ಸಾಂಗ್ಸಲ್ಲಿ ಒಂದು ಸಾಂಗು ಭೂಷಣ್ ಮಾಸ್ಟರ್ ಮಾಡ್ತಿದ್ದಾರೆ, ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಇವ್ರು ಮಾಡ್ತಿದ್ದಾರೆ, ಅದು ಪ್ರಭು ಮಾಸ್ಟರ್ ಮಾಡ್ತಿದ್ದಾರೆ, ಪ್ರಭುದೇವ್ ಅವರು. ಆ್ಯಂಡ್ ಇನ್ನೊಂದು ಫಾರಿನ್ ಸಾಂಗ್ ಬಂದ್ಬಿಟ್ಟು ಇನ್ನೊಂದು ಫಾರಿನಲ್ಲಿ ಮಾಡ್ತಿದ್ದೀವಿ. ಫ್ಲೈಟ್ ಅಂದ ತಕ್ಷಣ ನನ್ನ ಮಗ ನೋಡ್ತಾನೆ ನಮ್ಮ ಇದ. ಆ್ಯಂಡ್ ಫಾರಿನ್ ಸಾಂಗ್ ಅಂದ್ಬಿಟ್ಟು ಅದು ರಾಹುಲ್ ಮಾಡ್ತಿದ್ದಾರೆ. ಅಂದರೆ ಪ್ರತಿ ಸಾಂಗನು ಒಬ್ಬೊಬ್ರು ಅಂದರೆ ಈ ಸರಿ ಯಾರು ರಿಪೀಟ್ ಇಲ್ಲ, ಒಂದೊಂದೇ ಸಾಂಗ್ ಒಬ್ಬರು. ಯಾಕೆಂದ್ರೆ ನಾನು ಕೆಲಸ ಕಲ್ತ್ಕೋಬೇಕಲ್ಲ. ನಾನು ಫಸ್ಟ್ ಸಿನಿಮಾ ನಂದಿದ್ದು, ನಾನು ಹೊಸಬ. ಅವ್ರ ಹತ್ರ ಏನಾದರೂ ಕಲಿಬೇಕು ಅನ್ನೋದು ಉದ್ದೇಶದಿಂದ ನಾನು ಅವ್ರ ಅಸ್ಟೆಂಟ್ ಆಗಿ ಮಾಡಿದ್ದೀನಿ.